ಕರ್ಮ ಮಾಡೋದು ಮುಖ್ಯ. ಕಾಮ ಬಿಡಬೇಕು, ಬಿಡ್ಲಿಕ್ಕಾಗಿಲ್ಲ ಅಂದ್ರೆ ಆಸೆ ಇಟ್ಟುಕೊಂಡು ಕರ್ಮ ಮಾಡು. ಕ್ರಮೇಣ ಆಸೆ ಹೋಗ್ತದೆ, ಆಮೇಲೆ ಕರ್ಮ ಮಾಡೋದು ಉಳಿತದೆ. ಅಷ್ಟಾದರೂ ಮಾಡು. ಕ್ರಮೇಣನಾದರೂ ಆಸೆ ಬಿಡು. ಒಂದು ನಾಣ್ಯಕ್ಕೆ ಎರಡೂ ಮುಖ ಮುಖ್ಯನೇ, ಅದರಂತೆ ಎರಡೂ ಬೇಕು. ಆದರೂ ಅದರಲ್ಲಿ ಮುಖ್ಯ ಯಾವುದು ಅಂತ ಕೇಳಿದರೆ ಕರ್ಮ ಮಾಡೋದು ಮುಖ್ಯ. ಆಸೆ ಇಟ್ಟುಕೊಂಡು ಮಾಡಿದರೆ ಮೋಕ್ಷ ವಿಳಂಬ ಆಗ್ತದೆ. ಆದರೆ ಅರ್ಜುನ ಮತ್ತೆ ಪ್ರಶ್ನೆ ಮಾಡ್ತಾನೆ, ಕರ್ಮನೇ ಶ್ರೇಷ್ಠ, ಕರ್ಮ ಮಾಡೋದು ಮುಖ್ಯ. ಕಾಮದಿಂದ ಮಾಡಿದರೂ ಕೂಡ ಕೊನೆಗಾದರೂ ಕಾಮ ಬಿಟ್ಟು ಅಭ್ಯಾಸ ಮಾಡಿ. ಕಾಮದಿಂದ ಮಾಡಿದರೂ ಪರವಾಗಿಲ್ಲ. ಒಬ್ಬನು ತಂದೆ ಇದ್ದಂತೆ, ಅವನಿಗೆ 4 ಜನ ಮಕ್ಕಳು. ತಂದೆನೇ ಹೊಲ ಗದ್ದೆಗೆ ಹೋಗಿ ದುಡಿದು ಕೆಲಸ ಮಾಡ್ತಿದ್ದ, ಹೂಳೋದು ಬಿತ್ತೋದು ಎಲ್ಲ ಮಾಡ್ತಿದ್ದ. ಮಕ್ಕಳಿಗೆ ಹೇಳಿದ್ರೆ ಅವ್ರು ಈ ಕರ್ಮ ಮಾಡ್ಲಿಕ್ಕೆ ತಯಾರಿಲ್ಲ. ತಂದೆ ದುರ್ಬಲನಾದ, ಅವನಿಗೆ ವಯಸ್ಸಾಯ್ತು, ಶಕ್ತಿ ಹೋಯ್ತು, ಹೊಲಕ್ಕೆ ಹೋಗಿ ದುಡಿಬೇಕಲ್ಲ. ಮಕ್ಕಳಿಗೆ ಹೇಳಿದ, ಅವ್ರು ತಯಾರಿಲ್ಲ, ಮೈ ಬಗ್ಗಿಸೇ ಗೊತ್ತಿಲ್ಲ ಅವರಿಗೆ. ಕೊನೆಗೆ ಹೇಳಿದ, ನಮ್ಮ ಹಿರಿಯರು ನಮ್ಮ ಹೊಲದಲ್ಲಿ ನಿಧಿ ಹೂತಿಟ್ಟಿದ್ದಾರೆ, ಆದ್ರೆ ಎಲ್ಲಿ ಅಂತ ಜಾಗ ಗೊತ್ತಿಲ್ಲ. ನೀವು 4 ಮಕ್ಕಳಿದ್ದೀರಿ, 4 ಮೂಲೆಯಿಂದ ಅಗಿತಾ ಬರ್ರಿ, ಭೂಮಿಯನ್ನ ಹಸನ ಮಾಡ್ತಾ ಬರ್ರಿ, ಎಲ್ಲೋ ಒಂದ್ ಕಡೆ ಸಿಗ್ಬೋದು ಅಂತ ಆಸೆ ಹುಟ್ಟಿಸಿದ. ಆಗ ಆಸೆಯಿಂದ 4 ಮಕ್ಕಳು ಮೈ ಬಗ್ಗಿಸಿದ್ರು, ಸಲಿಕೆ ಗುದ್ದಲಿ ತಗೊಂಡು ಎಲ್ಲ ಭೂಮಿಯನ್ನ ತೋಡಿ ಹುಡುಕಾಡಿ ಸಮ ಮಾಡಿದ್ರು. ಭೂಮಿ ತೋಡಿದ್ರು, ಗಟ್ಟಿ ಭೂಮಿ ತೋಡಿದ್ರು. ಅದಾಯಿತು, ನಿಧಿ ಸಿಗಲಿಲ್ಲ. ಅಪ್ಪ ನಿಧಿ ಸಿಗಲಿಲ್ಲ ಅಂದ್ರು. ಪರವಾಗಿಲ್ಲ, ಭೂಮಿ ಹದಾಯಿತು, ಬೀಜ ಬಿತ್ರಿ ಅಂತಂದ. ಹಂಗೆ ಊಳಿ ಬೀಜ ಬಿತ್ರಿ ಅಂತಂದ್ರೆ ತಯಾರಿಲ್ಲ, ಆಸೆಯಿಂದ ಮಾಡಿದ್ರು. ಆಮೇಲೆ ಮೈ ಬಗ್ಗಿಸುವ ಅಭ್ಯಾಸ ಆಯ್ತು. ಆಮೇಲೆ ಇದೇ ಕೆಲಸ ಪ್ರಾರಂಭ ಮಾಡ್ಕೊಂಡು ಅಭ್ಯಾಸ ಮಾಡಿದ್ರು. ಹಾಗೆ ಕರ್ಮ ಮಾಡೋದು ಮುಖ್ಯ. ಆಸೆ ಇಟ್ಕೊಂಡಾದ್ರೂ ಮಾಡಿ, ಆಮೇಲೆ ಆಸೆ ಬಿಟ್ಟು ಮಾಡ್ಲಿಕ್ಕೆ ಬರ್ತದೆ. ಒಂದ್ಸಲ ಕರ್ಮ ಮಾಡುವ ಅಭ್ಯಾಸ ರೂಢಿ ಬಿತ್ತು ಅಂದ್ರೆ ಬರ್ತದೆ. ಇದು ಕೃಷ್ಣ ಹೇಳಿದ್ದು. ಆದ್ರೆ ಅರ್ಜುನ ಕೇಳ್ತಾನೆ, ಕರ್ಮವನ್ನ ಶಾಸ್ತ್ರದಲ್ಲಿ ನಿಂದೆ ಮಾಡಿದ್ದಾರೆ. ಕರ್ಮಯೋಗವನ್ನ ಅಂದ್ರೆ ಯಜ್ಞ ಯಾಗ ಮಾಡುವವ್ರನ್ನ ನಿಂದೆ ಮಾಡಿದ್ದಾರೆ. ಅಗ್ನಿ ಮುಗ್ಧಾಹ ಧೂಮತಾಂತಾಹ, ಅವರಿಗೆ ಬರೀ ಅಗ್ನಿ ಮೇಲೆ ವ್ಯಾಮೋಹ, ಹೊಗೆ ಕುಡಿದು ಬಳಲಬೇಕು ಅನ್ನೋ ಆಸೆ, ಬಹಳ ಶ್ರಮ ಪಡ್ತಾರೆ. ಕರ್ಮ ಮಾಡುವವರು ಹೊಗೆ ಕುಡಿಬೇಕು, ಆಮೇಲೆ ಬೆಂಕಿ ಝಳ ಬಡಿಸ್ಕೋಬೇಕು. ಇದೆಲ್ಲ ಕರ್ಮಯೋಗದ ನಿಂದೆ. ಇದು ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಜ್ಞಾನವಿಲ್ಲದೆ ಕರ್ಮ ಮಾಡಿದ್ರೆ ಅದು ನಿಂದೆ ಮಾಡಿದ್ದಾರೆ ಅಷ್ಟೇ ಹೊರತು ಜ್ಞಾನ ಸಹಿತವಾದ ಕರ್ಮವನ್ನ ನಿಂದೆ ಮಾಡಿದ್ದಲ್ಲ. ವೇದದಲ್ಲಿ ನಿಷೇಧ ಮಾಡಿದ್ದಾರಲ್ಲ, ಆ ಕರ್ಮ ಯಾವುದು? ಸಕಾಮ ಕರ್ಮ. ಆಸೆ ಇಟ್ಟುಕೊಂಡು ಮಾಡಿದರೆ ಬರೀ ಅಗ್ನಿ ವ್ಯಾಮೋಹ, ಹೊಗೆ ಕುಡಿದು ಶ್ರಮ ಪಟ್ಟದ್ದೇ ಬಂತು ಅಂತ ನಿಂದೆ ಮಾಡಿದ್ದು ಸಕಾಮ ಕರ್ಮವನ್ನಷ್ಟೇ ಹೊರತು ಕರ್ಮಯೋಗವನ್ನ ನಿಂದೆ ಮಾಡಿದ್ದಲ್ಲ. ಅಲ್ಲ, ಬರೇ ನಾವು ಕಾಮಕ್ರೋಧಗಳನ್ನು ಬಿಟ್ಟು ಕೂಡ್ತೇವೆ, ಕರ್ಮ ಮಾಡೋದಿಲ್ಲ ಅಂತಂದ್ರೆ ಆಗ ಫಲ ಇಲ್ಲ. ಕಾಮಕ್ರೋಧಗಳನ್ನ ಬಿಟ್ಟು ಭಗವದರ್ಪಣ ಬುದ್ಧಿಯಿಂದ ಕರ್ಮ ಮಾಡಲಿಲ್ಲ ಅಂತಂದ್ರೆ ದುಃಖವನ್ನೇ ಅನುಭವಿಸಬೇಕಾಗ್ತದೆ. ಕರ್ಮಯೋಗ ಮಾಡಲಿಲ್ಲ, ಆದ್ರಿಂದ ಪರಲೋಕದ ಸುಖ ಇಲ್ಲ. ಕಾಮ ಬಿಟ್ಟದ್ರಿಂದ, ಕರ್ಮ ಮಾಡಲಿಲ್ಲ ಆದ್ರಿಂದ ಐಹಿಕ ಸುಖನೂ ಇಲ್ಲ. ಹಾಗಾಗಿ ಸನ್ಯಾಸ ಕರ್ಮಯೋಗ ಇವೆರಡು ಒಟ್ಟಿಗೆ ಕೂಡಬೇಕು. ಕಾಮಕ್ರೋಧ ವರ್ಜನ ಮತ್ತು ಕರ್ಮಾನುಷ್ಠಾನ. ಅದರಲ್ಲಿ ಕರ್ಮಾನುಷ್ಠಾನ ಸ್ವಲ್ಪ ಮುಖ್ಯ. ಬರೇ ಕಾಮಕ್ರೋಧ ವರ್ಜನ ರೂಪವಾದ ಸನ್ಯಾಸ ಅಷ್ಟೇ ಇಟ್ಟುಕೊಂಡ್ರೆ ಅದು ದುಃಖಕ್ಕೆ ಕಾರಣ. ಆದ್ರಿಂದ ಕಾಮಕ್ರೋಧ ಇಟ್ಕೊಂಡು ಕರ್ಮ ಮಾಡಿದರೆ ವಿಳಂಬದಿಂದಲಾದರೂ ಮೋಕ್ಷ ಸಿಗ್ತದೆ, ಇಲ್ದಿದ್ರೆ ಅದು ಇಲ್ಲ ಅಂತ ಆಗ್ತದೆ ಕರ್ಮ ಮಾಡದೇ ಇದ್ರೆ. ಹೀಗೆ ಕೃಷ್ಣನ ಉಪದೇಶ ನಡೀತಾ ಇದೆ. ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನು ಒಂದು ಸಲ ಯೋಗ ಸನ್ಯಾಸ ಕರ್ಮಾಣಂ ಅಂತ ಸನ್ಯಾಸ ಹೇಳಿದ್ದಿ, ಯೋಗ ಮಾತಿಷ್ಠ ಭಾರತ ಅಂತ ಕರ್ಮ ಮಾರ್ಗವನ್ನು ಹೇಳ್ತಾ ಇದ್ದಿ. ಕರ್ಮ ಮಾರ್ಗ ಗೃಹಸ್ಥಾಶ್ರಮಗಳಿಗೆ ಸಂಬಂಧಪಟ್ಟದ್ದು, ಸನ್ಯಾಸಾಶ್ರಮ ಯತಿಗಳಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಒಬ್ಬನಿಗೆ ಸನ್ಯಾಸ ಮತ್ತು ಕರ್ಮಯೋಗ
ಏಕಕಾಲದಲ್ಲಿ ಹಾಕಿ ಕೂಡುತ್ತದೆ. ಸನ್ಯಾಸ ಮಾರ್ಗ ಹೇಳಿದಾಗ ಕರ್ಮಯೋಗ ಕರ್ಮ ಮಾರ್ಗ ಕೊಡೋದಿಲ್ಲ, ಕರ್ಮ ಮಾರ್ಗದಲ್ಲಿದ್ದಾಗ ಸನ್ಯಾಸಾಶ್ರಮ ಕೊಡೋದಿಲ್ಲ. ಒಂದೇ ಕಾಲದಲ್ಲಿ ಒಬ್ಬನಿಗೆ ಎರಡು ಹೇಗೆ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಾನು ಹೇಳಿದ ಸನ್ಯಾಸಾಶ್ರಮ ಅಂತ ಯತ್ಯಾಶ್ರಮ ಅಲ್ಲ. ಯತ್ಯಾಶ್ರಮ ಅಂತ ಅನ್ನೋದು ಬೇರೆ, ನಾನು ಹೇಳಿದ ಗೀತೆಯಲ್ಲಿ ಹೇಳಿದ ಸನ್ಯಾಸನೇ ಬೇರೆ. ಇಲ್ಲಿ ಹೇಳಿದ ಸನ್ಯಾಸ ಅಂದ್ರೆ ಕಾಮಕ್ರೋಧ ಬಿಡೋದೇ ಸನ್ಯಾಸ, ಅದನ್ನೇ ನಾನು ಹೇಳಿದ್ದು. ಒಬ್ಬನು ಏಕಕಾಲದಲ್ಲಿ ಕರ್ಮಯೋಗನೂ ಮಾಡಬಹುದು, ಕಾಮಕ್ರೋಧನೂ ಬಿಡಬಹುದು. ಅವನು ಸನ್ಯಾಸಿನೂ ಹೌದು, ಕರ್ಮಯೋಗಿಯೂ ಹೌದು. ರೋಗ ಪರಿಹಾರ ಆಗ್ಬೇಕಾದ್ರೆ ಔಷಧ ಸೇವನೆ, ಅಪಥ್ಯ ಬಿಡೋದು ಎರಡು ಒಟ್ಟಿಗೆ ಮಾಡ್ಲಿಕ್ಕೆ ಬರ್ತದೆ. ಔಷಧನೂ ತಗೋಬೇಕು, ಅಪಥ್ಯವನ್ನು ಬಿಡಬೇಕು. ಹಾಗೆ ಕಾಮಕ್ರೋಧ ಬಿಡಬೇಕು, ಕರ್ಮ ಮಾಡಬೇಕು. ಕರ್ಮ ಮಾಡೋದು ಔಷಧ ತಗೊಂಡ ಹಾಗೆ, ಕಾಮಕ್ರೋಧ ಬಿಡೋದು ಅಪಥ್ಯ ಬಿಟ್ಟ ಹಾಗೆ. ಆದ್ದರಿಂದ ಸನ್ಯಾಸ ಮತ್ತು ಯೋಗ ಅನ್ನೋದು ಒಂದೇ ಆಗಿದೆ. ಇದ್ರ ಮೇಲೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಒಬ್ಬನು ಕಾಮಕ್ರೋಧ ಬಿಟ್ಟ, ಕರ್ಮ ಮಾಡಲಿಲ್ಲ. ಇನ್ನೊಬ್ಬನು ಕರ್ಮ ಮಾಡಿದ, ಕಾಮಕ್ರೋಧ ಬಿಡ್ಲಿಲ್ಲ. ಆವಾಗ ಯಾರು ಶ್ರೇಷ್ಠರು? ಔಷಧ ತಗೊಳ್ಳೋದು ಮುಖ್ಯ, ಅಪಥ್ಯ ಬಿಡೋದು ಬೇಕು, ಔಷಧ ತಗೊಳ್ಳೋದು ಬಹಳ ಮುಖ್ಯ. ಅಪಥ್ಯ ಬಿಡ್ಲಿಲ್ಲ ಅಂತಾದ್ರೆ ಆವಾಗ ಹೆಚ್ಚು ಕಾಲ ಔಷಧಿ ತಗೊಳ್ಬೇಕಾಗ್ತದೆ. ಅಪಥ್ಯ ಬಿಟ್ಟು ಔಷಧಿ ತಗೊಂಡ್ರೆ ಶೀಘ್ರದಲ್ಲಿ ಫಲಕಾರಿ. ಹಾಗೆ ಕಾಮಕ್ರೋಧಾದಿಗಳನ್ನು ಬಿಟ್ಟು ಕರ್ಮ ಮಾಡೋದೇನಿದೆ ಅದು ಬಹಳ ಶೀಘ್ರದಲ್ಲಿ ಫಲಕಾರಿ ಆಗ್ತದೆ. ಆದರೆ ಅರ್ಜುನನ ಪ್ರಶ್ನೆ ಬೇರೆ. ಕರ್ಮಯೋಗವನ್ನ ಶಾಸ್ತ್ರದಲ್ಲಿ ನಿಂದೆ ಮಾಡಿದ್ದಾರೆ. ಅಗ್ನಿಮುಗ್ಧಾಹ ಧೂಮತಾಂತಹ, ಬರೀ ಹೊಗೆ ಕುಡಿದು ಶ್ರಮ ಪಡ್ತಾರೆ ಯಜ್ಞಯಾಗ ಮಾಡಿದವರು, ಅಗ್ನಿಯ ವ್ಯಾಮೋಹಕ್ಕೊಳಗಾಗಿರ್ತಾರೆ ಅವರು, ಹೀಗೆಲ್ಲ ನಿಂದೆ ಮಾಡಿದ್ದಾರೆ. ನೀನು ಕರ್ಮಯೋಗವನ್ನೇ ಹೇಳಿದ್ರೆ ಹೇಗೆ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಗೃಹಸ್ಥಾಶ್ರಮಿಗಳಿಗೆ ಜ್ಞಾನಾಧಿಕಾರ ಇಲ್ಲ ಅಂತಿಲ್ಲ. ಜ್ಞಾನ ಕರ್ಮಯೋಗ ಒಟ್ಟಿಗೆ ಕೂಡಬೇಕು, ಎರಡೂ ಒಟ್ಟಿಗೆ ಇರತಕ್ಕಂಥದ್ದು. ಎರಡಕ್ಕೂ ಮೋಕ್ಷನೇ ಪುರುಷಾರ್ಥ, ಎರಡು ಒಟ್ಟಿಗೆ ಸೇರಿದಾಗ. ಆದ್ದರಿಂದ ಕರ್ಮಯೋಗನೂ ಕೂಡ ಮೋಕ್ಷಕ್ಕೆ ಸಾಧನೆ. ಆದ್ರೆ ವೇದದಲ್ಲಿ ನಿಂದೆ ಮಾಡಿದ್ದಾರಲ್ಲ, ಅದು ಕಾಮ್ಯಕರ್ಮ, ಸಕಾಮ ಕರ್ಮ ನಿಂದೆ ಮಾಡಿದ್ದ ಅಷ್ಟೇನೆ. ಕಾಮಕ್ರೋಧವನ್ನ ಬಿಟ್ಟು ಕರ್ಮ ಮಾಡಲಿಲ್ಲ ಅಂತಾದ್ರೆ ಅಂಥವನಿಗೆ ಪರಲೋಕ ಸಿಗೋದಿಲ್ಲ. ಕಾಮಕ್ರೋಧ ಬಿಟ್ಟು ಈ ಸುಖವನ್ನು ಬಿಟ್ಟದ್ದೇ ಬಂತಷ್ಟೇನೆ. ಕಾಮಕ್ರೋಧ ಬಿಟ್ಟಿರ್ತಾನೆ, ಈ ಲೋಕದ ಸುಖನೂ ಇಲ್ಲ. ಕರ್ಮ ಮಾಡಲಿಲ್ಲ ಅಂದ್ರೆ ಪರಲೋಕದ ಸುಖನೂ ಇಲ್ಲ. ಪರಲೋಕದ ಸುಖ ಆಗಬೇಕಾದ್ರೆ ಕರ್ಮ ಮಾಡಲೇಬೇಕು. ಕಾಮಕ್ರೋಧ ಬಿಟ್ಟು ಕರ್ಮ ಮಾಡಬೇಕು. ಮತ್ತು ಕಾಮಕ್ರೋಧ ಬಿಟ್ಟು ಕರ್ಮ ಮಾಡಲಿಲ್ಲ ಅಂದ್ರೆ ವೇದದಲ್ಲಿ ವಿಹಿತವಾದ ಕರ್ಮ ಮಾಡಲಿಲ್ಲ ಅಂತ ನರಕಕ್ಕೆ ಬೇರೆ ಬಿಡಬೇಕಾಗ್ತದೆ. ಆದ್ದರಿಂದ ಕರ್ಮಯೋಗ ಬೇಕು. ಸನ್ಯಾಸ ಅಂತಂದ್ರೆ ಕಾಮಕ್ರೋಧದ ತ್ಯಾಗ, ಅದು ಬೇಕು. ಹೀಗೆ ಅರ್ಜುನನಿಗೆ ಬಂದ ಸಂದೇಹ ಪರಿಹಾರ ಮಾಡಿದೆ. ಸನ್ಯಾಸಿ ಶಬ್ದಕ್ಕೆ ವಿವರಣೆ ಕೊಟ್ಟು ಪರಿಹಾರ ಮಾಡಿದೆ. ಈ ರೀತಿ ಕರ್ಮಾನುಷ್ಠಾನ ಮಾಡಿದ್ರೆ ಮನಃಶುದ್ಧಿ ಉಂಟಾಗ್ತದೆ. ಯೋಗಯುಕ್ತೋ ವಿಶುದ್ಧಾತ್ಮ, ಮನಃಶುದ್ಧಿಯನ್ನು ಹೊಂತಾನೆ. ಮನಃಶುದ್ಧಿ ಆದ್ಮೇಲೆ ಆ ಶುದ್ಧವಾದ ಮನಸ್ಸಿನಿಂದ ಪರಮಾತ್ಮನೇ ನನಗೆ ಸ್ವಾಮಿ, ಅವನೇ ಒಡೆಯ ಅಂತನ್ನುವ ತಿಳುವಳಿಕೆ ಬರ್ತದೆ. ಆವಾಗ ಈ ತಿಳುವಳಿಕೆಯಿಂದ ಕರ್ಮ ಮಾಡುವಾಗ ದೋಷಗಳ ಲೇಪ ಅವನಿಗೆ ಆಗೋದಿಲ್ಲ. ಆದ್ದರಿಂದ ಕರ್ಮಯೋಗ ಅನುಷ್ಠಾನ ಮಾಡುವವರು ತಾನು ಸ್ವತಂತ್ರ ಅಂತ ತಿಳಿಕೊಡು. ಇನ್ನೊಬ್ಬರ ಹತ್ರ ಮಾಡಿಸುವಾಗಲೂ ಕೂಡ ನಾನು ಮಾಡಿಸಿದೆ ಅಂತ ತಿಳಿಬಾರದು. ಪರಮಾತ್ಮ ಅವನೇ ಸ್ವತಂತ್ರ. ತನ್ನ ಸ್ವಾತಂತ್ರ್ಯವನ್ನ ಕರ್ಮ ಮಾಡ್ಲಿಕ್ಕೂ ಕೊಟ್ಟಿಲ್ಲ, ಫಲ ಪಡಿಲಿಕ್ಕೂ ಕೊಟ್ಟಿಲ್ಲ. ನಾವು ಕರ್ಮ ಮಾಡ್ಲಿಕ್ಕೂ ಸ್ವತಂತ್ರ ಅಲ್ಲ, ಫಲ ಪಡಿಲಿಕ್ಕೂ ಸ್ವತಂತ್ರ ಅಲ್ಲ. ಕರ್ಮ ಮಾಡಿಸುವವನು ಅವನೇ, ಫಲ ಕೊಡುವವನು ಅವನೇ. ತಂದೆ ಒಂದು ಮಗುವಿನಿಂದ ತಾನೇ ನಮಸ್ಕಾರ ಮಾಡಿಸ್ಕೋತಾನೆ, ಮಾಡು ಮಾಡು ಅಂತ ಮಾಡಿಸ್ಕೋತಾನೆ, ಅನುಗ್ರಹ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ, ದೀರ್ಘಾಯುರ್ಭವ ಅಂತ. ಹಾಗೆ ಪರಮಾತ್ಮನೇ ನಮ್ಮ ಕಡೆಯಿಂದ ಕರ್ಮ ಮಾಡಿಸ್ತಾನೆ, ಕರ್ಮ ಮಾಡಿದ್ದಕ್ಕೆ ಅನುಗ್ರಹನೂ ಮಾಡ್ತಾನೆ. ಆ ಭಾವನೆ ಬೇಕು. ಅವನೇ ಸ್ವತಂತ್ರ ಕರ್ತ. ಆದರೂ ಕೂಡ ನಾವು ಮಾಡಿದ ಕರ್ಮದ ಫಲದ ಲೇಪ ಅವನಿಗಿಲ್ಲ.
ಕರ್ಮ ಲೇಪ ಇಲ್ಲ. ಸ್ವತಂತ್ರನಾದರೂ ಕೂಡ ಕರ್ಮದ ಲೇಪ ಪರಮಾತ್ಮನಿಗಿಲ್ಲ. ಯಾಕೆ ಅವನಿಗೆ ಲೇಪ ಯಾಕಿಲ್ಲ ಅಂತಂದ್ರೆ ಅಭಿಮಾನ ಇಲ್ಲ, ಫಲದ ಆಸೆ ಇಲ್ಲ, ಅದರಿಂದ ಲೇಪ ಇಲ್ಲ. ಅಜ್ಞಾನಿಗಳಿಗೆ ಇದು ಗೊತ್ತಾಗುದಿಲ್ಲ, ಪರಮಾತ್ಮನ ಈ ತತ್ವ ಗೊತ್ತಾಗುದಿಲ್ಲ. ನಾವೇ ಸ್ವತಂತ್ರರು ಅಂತ ತಿಳ್ಕೊಂಡ್ಬಿಡ್ತಾರೆ, ಪರಮಾತ್ಮನನ್ನ ಕರ್ತ ಅಂತ ತಿಳ್ಕೊಳ್ಳೋದಿಲ್ಲ. ಯಾವಾಗ ತಿಳ್ಕೊತಾರೆ? ಶಾಸ್ತ್ರಾಧ್ಯಯನ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಆವಾಗ ನಾನೇ ಸ್ವತಂತ್ರ ಅನ್ನೋ ಅಜ್ಞಾನ ಹೋಗ್ತದೆ. ಜ್ಞಾನದಿಂದ ಅಜ್ಞಾನ ಹೋಗ್ತದೆ. ನಾನು ಸ್ವತಂತ್ರ, ನಾನೇ ಮಾಡಿಸಿದೆ ಅನ್ನೋ ಭ್ರಮೆ ಹೋಗ್ತದೆ. ಇಲ್ಲಿ ಜ್ಞಾನ ಅಂದ್ರೆ ಎರಡು ತರ ಜ್ಞಾನ ಇದೆ. ಒಂದು ಜೀವನ ಸ್ವರೂಪಭೂತವಾದ ಜ್ಞಾನ, ಇನ್ನೊಂದು ಮನಃಪರಿಣಾಮ ಜ್ಞಾನ ಅಂತ. ಮನಸ್ಸೇ ಜ್ಞಾನ ರೂಪದಿಂದ ಪರಿಣಾಮ ಆಗ್ತದೆ. ವೃತ್ತಿ ಜ್ಞಾನ ಅಂತಾರೆ ಮನಃಪರಿಣಾಮ ರೂಪವಾದ ಜ್ಞಾನ. ಇನ್ನೊಂದು ಜೀವನ ಸ್ವರೂಪಭೂತ ಜ್ಞಾನ. ಶಾಸ್ತ್ರದಿಂದ ಮನಃಪರಿಣಾಮ ರೂಪವಾದ ಜ್ಞಾನ ಬಂದು ಅಜ್ಞಾನ ನಾಶ ಆಗ್ತದೆ. ಆಗ ಜೀವ ಸ್ವರೂಪಭೂತವಾದ ಜ್ಞಾನದಿಂದ ಪರಮಾತ್ಮ ಕಾಣಿಸ್ತಾನೆ. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೆಸರು. ಶಾಸ್ತ್ರದಿಂದ ಬರೋ ಜ್ಞಾನ ಪರೋಕ್ಷ ಜ್ಞಾನ. ಅದರಿಂದ ಅಜ್ಞಾನ ಹೋಗಬೇಕು, ಜೀವ ಸ್ವರೂಪಕ್ಕೆ ಆವರ್ಕವಾದ ಅಜ್ಞಾನ ಹೋಗಬೇಕು. ಆಮೇಲೆ ಸ್ವರೂಪಭೂತ ಜ್ಞಾನಕ್ಕೆ ಪರಮಾತ್ಮ ಗೋಚರ ಆಗ್ತಾನೆ, ಅದು ಅಪರೋಕ್ಷ ಜ್ಞಾನ. ಇಂಥ ಅಪರೋಕ್ಷ ಜ್ಞಾನ ಅಂದ್ರೆ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅಖಂಡ ಧ್ಯಾನ ಮಾಡಬೇಕು. ಪರಮಾತ್ಮನ ಧ್ಯಾನದಿಂದ ಸಾಕ್ಷಾತ್ಕಾರ ಆಗ್ತದೆ. ಇನ್ನೂ ಒಂದು ಸಾಧನೆನೂ ಇದೆ. ಧ್ಯಾನ ಮಾತ್ರ ಅಲ್ಲ, ಸಮದರ್ಶಿತ್ವ ಬೇಕು ಸಾಕ್ಷಾತ್ಕಾರ ಆಗಬೇಕಾದ್ರೆ. ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ, ಒಂದು ಗೋವು ಹಸುವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ಅಥವಾ ಒಬ್ಬ ಚಂಡಾಲನೇ ಆಗಿರಬಹುದು, ಅವರಲ್ಲಿ ಸಮದರ್ಶಿತ್ವ ಬೇಕು. ಅಂದರೆ ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣನಲ್ಲಿಯೂ ಪರಮಾತ್ಮ ಇದ್ದಾನೆ, ಅವನೊಬ್ಬನೇ ನಿರ್ದುಷ್ಟ. ಗೋವಿನಲ್ಲಿಯೂ ಅವನಿದ್ದಾನೆ, ಆನೆಯಲ್ಲಿಯೂ ಆ ಪರಮಾತ್ಮ ಇದ್ದಾನೆ, ನಾಯಿಯೊಳಗೂ ಇದ್ದಾನೆ, ಚಂಡಾಲನಲ್ಲೂ ಇದ್ದಾನೆ. ಈ ಸ್ಥಾನ ಭೇದ, ಅದರಿಂದಾಗಿ ಪರಮಾತ್ಮ ಬೇರೆ ಬೇರೆ ಅಲ್ಲ, ಒಬ್ಬನೇ ಪರಮಾತ್ಮ. ಸ್ಥಾನ ಮಾತ್ರ ಬೇರೆ ಬೇರೆ. ಆ ಸ್ಥಾನದಲ್ಲಿ ತಾರತಮ್ಯ ಇದೆ, ಒಂದರಲ್ಲಿ ದೋಷ ಇದೆ, ಇನ್ನೊಂದರಲ್ಲಿ ಗುಣ, ಹಿಂಗಿರ್ತದೆ. ಆದರೆ ಆ ಸ್ಥಾನದ ದೋಷದಿಂದ ಪರಮಾತ್ಮ ಏನು ದುಷ್ಟನಾಗೋದಿಲ್ಲ. ಈ ಜ್ಞಾನಕ್ಕೆ ಸಮದರ್ಶಿತ್ವ ಅಂತ ಹೆಸರು. ಈ ಸಮದರ್ಶಿತ್ವ ಯಾವ ಜನ್ಮದಲ್ಲಿ ಬರ್ತದೋ ಅದೇ ಜನ್ಮದಲ್ಲಿ ಮುಕ್ತಿ ಆಗ್ತದೆ, ಪ್ರಾರಬ್ಧ ಕರ್ಮ ಇಲ್ಲದೆ ಇದ್ರೆ. ಸಮ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ನಾಯಿಯಲ್ಲಿ, ಆನೆಯಲ್ಲಿ ಎಲ್ಲಾ ಕಡೆನೂ ಪರಬ್ರಹ್ಮನನ್ನ ಕಾಣತಕ್ಕಂಥವನು. ಅವನು ನಿರ್ದುಷ್ಟ ಅಂತ ತಿಳಿಯುವವನು. ಸ್ಥಾನ ವ್ಯತ್ಯಾಸ ಇದೆ, ಸ್ಥಾನದಲ್ಲಿ ದೋಷ ಇದೆ, ಆದರೆ ಅಲ್ಲೆಲ್ಲಲ್ಲಿ ಇರುವ ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ. ಈ ಜ್ಞಾನ, ಇದು ಸಮದರ್ಶಿತ್ವ. ಕೆಲವರು ಮಾತ್ರ ಸಮದರ್ಶಿನಃ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಕ್ಕೆ ಅಪಾರ್ಥ ಮಾಡಿಕೊಂಡಿದ್ದಾರೆ. ಎಲ್ಲರನ್ನೂ ಒಂದೇ ರೀತಿ ಕಾಣಬೇಕು. ಬ್ರಾಹ್ಮಣ, ನಾಯಿ, ಗೋವು ಎಲ್ಲ ಒಂದೇ ರೀತಿ ಕಾಣಬೇಕು. ಗೋವಿಗೆ ಮರ್ಯಾದೆ ಕೊಟ್ಟಂತೆ ನಾಯಿಗೂ ಕೊಡಬೇಕು, ಗೋ ಪೂಜೆ ಮಾಡಿದಂತೆ ನಾಯಿಗೂ ಪೂಜೆ ಮಾಡಬೇಕು. ಈ ರೀತಿ ಅರ್ಥ ಅಲ್ಲ. ಕೆಲವರು ಹಾಗೆ ಭಾವಿಸ್ತಾರೆ, ಅದು ಅಲ್ಲ, ತಪ್ಪದು. ಸಮದರ್ಶಿತ್ವ ಅಂದ್ರೆ ಇವೆಲ್ಲ ಸಮಾನ ಅನ್ನೋ ಭಾವನೆ ಅಲ್ಲ, ಯಾರೂ ಒಪ್ಪೋದಿಲ್ಲ. ಒಂದು ನಾಯಿ, ಒಂದು ಗೋವು ಸಮಾನ ಅಂತ ಯಾರು ಒಪ್ತಾರೆ? ಈ ರೀತಿ ಎಲ್ಲವನ್ನೂ ಸಮಾನವಾಗಿ ನೋಡಬೇಕು, ಸಮಾನವಾಗಿ ಸತ್ಕಾರ ಮಾಡಬೇಕು, ಅದು ಸಾಕ್ಷಾತ್ಕಾರಕ್ಕೆ ಸಾಧನ ಅನ್ನೋ ಮಾತು ಗೀತೆಗೆ ವಿರುದ್ಧ. ಭಗವದ್ಗೀತೆಯಲ್ಲಿ ಮುಂದೆ ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ ಮುಂದಿನ ಶ್ಲೋಕದಲ್ಲಿ ಸಮ ಅಂದ್ರೆ ಏನು ಅಂತ ಕೃಷ್ಣನೇ ವಿವರಣೆ ಕೊಟ್ಟಿದ್ದಾನೆ. ನಿರ್ದೋಷನಾದ ಬ್ರಹ್ಮನೇ ಸಮ. ಸ್ಥಾನದಲ್ಲಿ ದೋಷ ಇದ್ರೂ ಪರಮಾತ್ಮನಲ್ಲಿ ದೋಷ ಬರೋದಿಲ್ಲ. ನಿರ್ದೋಷನಾಗಿರ್ತಾನೆ, ಎಲ್ಲಾ ಕಡೆ ಇರ್ತಾನೆ, ಒಬ್ಬನೇ ಇರ್ತಾನೆ. ಸ್ಥಾನದ ದೋಷ ಇವನಿಗೆ ಅಂಟೋದಿಲ್ಲ, ಆದ್ರಿಂದ ಅವನನ್ನು ಸಮ ಅಂತ ಕರೀತಾರೆ. ಈ ರೀತಿ ಎಲ್ಲಾ ವಸ್ತುಗಳಲ್ಲಿ ಪರಬ್ರಹ್ಮನನ್ನ ನೋಡುವವನು ಸಮದರ್ಶಿ. ಅದು ಗೀತಾ ಮುಂದಿನ ಶ್ಲೋಕಕ್ಕೆ ಅನುಗುಣವಾದ ಅರ್ಥ ಆಗ್ತದೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ ಅನ್ನೋ ಕೃಷ್ಣನ ಮಾತಿಗೆ. ಅದು ಬಿಟ್ಟು ತಾರತಮ್ಯನೇ ತಿಳಿಬಾರದು, ಎಲ್ರಿಗೂ ಒಂದೇ ಮಣೆ ಹಾಕಬೇಕು, ಉಚ್ಚತ್ವ ನೀಚತ್ವ, ದೊಡ್ಡವರು ಸಣ್ಣವರು, ಈ ಭಾವನೆನೇ ಬಿಟ್ಟುಬಿಡಬೇಕು, ಈ ರೀತಿ ಅರ್ಥ ಅಲ್ಲ. ಅವರವರ ಯೋಗ್ಯತಾ ಪ್ರಕಾರ ಕೆಲವರು ದೊಡ್ಡವರು, ಕೆಲವರು ಸಣ್ಣವರು,
ಈ ಉಚ್ಚತ್ವ ನೀಚತ್ವ ಇದ್ದೇ ಇದೆ. ಅದನ್ನು ಕೃಷ್ಣ ಅಲ್ಲಗಳಿತಾ ಇಲ್ಲ. ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ಕುಟುಂಬದಲ್ಲಿ ಯಜಮಾನ ಇದ್ದಾನೆ. ಆ ಕುಟುಂಬದ ಯಜಮಾನ ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡ್ತಾನೆ. ಹೆಂಡತಿ, ಮಗ, ಸೊಸೆ, ಭೃತ್ಯ, ಮನೆಯಲ್ಲಿರೋ ದನಕರುಗಳು ಎಲ್ಲವನ್ನು ಸಮದೃಷ್ಟಿಯಿಂದ ನೋಡ್ತಾನೆ ಅಂದ್ರೆ ಅರ್ಥ ಏನು? ತನ್ನ ಹೆಂಡತಿಯನ್ನ, ಸೊಸೆಯನ್ನ ಸಮದೃಷ್ಟಿಯಿಂದ ನೋಡ್ತಾನೋ? ಮಗನನ್ನ, ಅಳಿಯನನ್ನ ಸಮದೃಷ್ಟಿಯಿಂದ ನೋಡ್ತಾನೋ? ದನಕರುಗಳನ್ನು ಸಮದೃಷ್ಟಿಯಿಂದ ನೋಡ್ತಾನೆ ಅಂದ್ರೆ ಅರ್ಥ ಏನು? ದನಕರುಗಳಿಗೆ ಹಾಕುವ ಮೇವು, ಹುಲ್ಲು, ಅದನ್ನೇ ಹೆಂಡತಿ ಮಕ್ಕಳಿಗೆ ಹಾಕಬೇಕು, ಅಥವಾ ಹೆಂಡತಿ ಮಕ್ಕಳಿಗೆ ಕುಡಿಸುವ ಹಾಲನ್ನೇ ದನಕ್ಕೆ ಕುಡಿಸ್ಬೇಕು, ಈ ರೀತಿ ಅರ್ಥನ? ಅಲ್ಲ. ಸಮದೃಷ್ಟಿಯಿಂದ ನೋಡೋದು ಅಂದ್ರೆ ಅರ್ಥ ಏನು? ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಆಹಾರ ಕೊಡಬೇಕು. ಒಬ್ಬನು 2 ಲಡ್ಡು ತಿನ್ನಬಹುದು, ಒಂದು ಕೂಸು ಅರ್ಧ ತಿನ್ನಬಹುದು. ಅದಕ್ಕೆ ಅಷ್ಟೇ ಕೊಟ್ರೆ ಸರಿ. ಕೂಸಿಗೆ ಅರ್ಧ ಕೊಟ್ಟ ಹಾಗೆ ದೊಡ್ಡವ್ರಿಗೂ ಕೂಡ ಅರ್ಧನೇ ಕೊಟ್ರೆ ಇದು ಸಮದೃಷ್ಟಿ ಅಲ್ಲ. ಇದು ಸಮದೃಷ್ಟಿ ಅಲ್ಲ. ಲೋಕದಲ್ಲಿ ವ್ಯವಹಾರನೇ, ಜಗತ್ತೇ ನಿಂತು ಹೋಗ್ತದೆ ಇಂತಹ ಸಮದೃಷ್ಟಿ ಇದ್ರೆ. ಯೋಗ್ಯತಾನುಸಾರ ಇವರು ದೊಡ್ಡವರು, ಇವರು ಸಣ್ಣವರು ಅಂತ ತಿಳಿದು ಆ ರೀತಿ ಅರ್ಥ ಅಲ್ಲ. ಕೃಷ್ಣನೇ ಮುಂದಿನ ಶ್ಲೋಕದಲ್ಲಿ ಸಮದೃಷ್ಟಿ ಅಂದ್ರೆ ಏನು ಅಂತ ಹೇಳಿಬಿಟ್ಟಿದ್ದಾನೆ. ಆದರೆ ಇಲ್ಲೊಂದು ಪ್ರಶ್ನೆ ಬರ್ಬೋದು, ಎಲ್ಲಾ ಕಡೆ ಪರಮಾತ್ಮ ಇರ್ತಾನೆ ತಾನೆ? ಬ್ರಾಹ್ಮಣನಲ್ಲೂ ಇದ್ದಾನೆ, ಚಂಡಾಲನಲ್ಲೂ ಇದ್ದಾನೆ. ನಾವು ಮಾಡುವ ಪೂಜೆ ಅಂತರ್ಯಾಮಿಗೆ ತಾನೆ? ಅವರವರ ಆಯಾ ಜೀವರ ಅಂತರ್ಯಾಮಿ ಪರಮಾತ್ಮನಿಗೆ ಪೂಜೆ ಮಾಡೋದು. ಎಲ್ಲ ಕಡೆ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದ ಮೇಲೆ ಬ್ರಾಹ್ಮಣನಿಗೆ ಸತ್ಕಾರ ಮಾಡುವ ಹಾಗೆ, ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನಿಗೆ ಸತ್ಕಾರ ಮಾಡುವ ಹಾಗೆ, ಯಾವ ವಿದ್ಯೆಯೂ ಇಲ್ಲದಂತಹ ಒಬ್ಬ ಚಂಡಾಲನಿಗೆ ಅದೇ ರೀತಿ ಸತ್ಕಾರ ಯಾಕೆ ಮಾಡಬಾರದು? ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನಲ್ಲ. ಪರಮಾತ್ಮನ ದೃಷ್ಟಿಯಿಂದಲೇ ತಾನೇ ಪೂಜೆ ಮಾಡೋದು, ಅಂತರ್ಯಾಮಿ ದೃಷ್ಟಿಯಿಂದ ಅಂತ ಪ್ರಶ್ನೆ ಬರ್ಬಹುದು. ಕೃಷ್ಣನ ಅಭಿಪ್ರಾಯ ಹೀಗೆ. ಎಲ್ಲ ಕಡೆಯಲ್ಲಿಯೂ ಕೂಡ ಒಂದು ನಾಯಿಯಲ್ಲಿಯೂ ಪರಮಾತ್ಮ ಇದ್ದಾನೆ, ಗೋವಿನಲ್ಲಿಯೂ ಇದ್ದಾನೆ. ಗೋಪೂಜೆ ಮಾಡಿದಂತೆ ನಾಯಿ ಪೂಜೆ ಮಾಡೋದಲ್ಲ. ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ, ಆದರೆ ಸನ್ನಿಧಾನ ವ್ಯತ್ಯಾಸ ಇದೆ. ಅದು ಆಚಾರ್ಯರ ಸಿದ್ಧಾಂತ. ಸನ್ನಿಧಾನ ವ್ಯತ್ಯಾಸ ಇದೆ. ಗೋವಿನಲ್ಲಿ ಹೆಚ್ಚು ಸನ್ನಿಧಾನ, ನಾಯಿಯಲ್ಲಿ ಕಡಿಮೆ ಸನ್ನಿಧಾನ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಹೊರಗೆ ಎಲ್ಲಾ ಕಡೆ ಪರಮಾತ್ಮ ವ್ಯಾಪಿಸಿದ್ದಾನೆ. ಯಾವುದೋ ಬಂಡೆಕಲ್ಲು ಕಾಡಿನಲ್ಲಿ ಬಿದ್ದಿರ್ತದೆ, ಅಲ್ಲಿಯೂ ಪರಮಾತ್ಮ ಇದ್ದಾನೆ. ಅದು ಶಿಲ್ಪಿಯ ಕೈ ಸಿಕ್ಕು ಪ್ರತಿಮೆ ಆದಾಗ ಅಲ್ಲಿಯೂ ಪರಮಾತ್ಮ ಇದ್ದಾನೆ. ಸನ್ನಿಧಾನ ಜಾಸ್ತಿ, ಸನ್ನಿಧಾನ ಜಾಸ್ತಿ. ಹೀಗೆ ಸನ್ನಿಧಾನ ನೋಡಿ ಸತ್ಕಾರ ಮಾಡಬೇಕು. ಸನ್ನಿಧಾನ ಕಡಿಮೆ, ಸನ್ನಿಧಾನ ಜಾಸ್ತಿ, ಈ ರೀತಿ ಪರಮಾತ್ಮ ತನ್ನ ಅಚಿಂತ್ಯ ಶಕ್ತಿಯಿಂದ ಈ ರೀತಿ ಮಾಡ್ಕೊಂಡಿದ್ದಾನೆ. ಎಲ್ಲಿ ಭಕ್ತಿಯಾದಿ ಗುಣಗಳು ಜಾಸ್ತಿ ಇರ್ತದೋ ಅಲ್ಲಿ ಸನ್ನಿಧಾನ ಜಾಸ್ತಿ. ಭಕ್ತಿ ಮುಂತಾದ ಗುಣಗಳು ಕಡಿಮೆ ಇದ್ರೆ ಸನ್ನಿಧಾನ ಕಡಿಮೆ. ಸ್ವಯಂ ಭಕ್ತ ಪ್ರತಿಮೆ ಇದೆ, ಸ್ವಯಂ ಪ್ರತಿಮೆ, ಸ್ವಯಂಭೂ ಪ್ರತಿಮೆಗಳಲ್ಲಿ ಸನ್ನಿಧಾನ ಜಾಸ್ತಿ, ಸಾಧಾರಣ ಪ್ರತಿಮೆಗಳಲ್ಲಿ ಸನ್ನಿಧಾನ ಕಡಿಮೆ. ಆದ್ದರಿಂದ ಸ್ವಯಂ ವ್ಯಕ್ತ ಪ್ರತಿಮೆಯಲ್ಲಿ ಮಾಡುವ ಪೂಜೆಯನ್ನು ಈ ಪ್ರತಿಮೆಯಲ್ಲಿ ಮಾಡೋದಿಲ್ಲ, ಸಾಮಾನ್ಯ ಪ್ರತಿಮೆಯಲ್ಲಿ ಮಾಡೋದಿಲ್ಲ. ವ್ಯತ್ಯಾಸದಿಂದ ಮಾಡ್ತಾರೆ. ಯಾಕೆಂದ್ರೆ ಸನ್ನಿಧಾನ ವಿಶೇಷ ಅನ್ನೋದೇ ಉತ್ತರ. ಹಾಗೆ ವಿದ್ಯಾ ವಿನಯಾದಿಗಳು ಸಂಪನ್ನನಾದ ಬ್ರಾಹ್ಮಣನಲ್ಲಿ ಹೆಚ್ಚು ಸನ್ನಿಧಾನ ಇರ್ತದೆ. ಹಾಗೆ ಭಗವಂತನ ಸನ್ನಿಧಾನವೂ ಕೂಡ ಜೀವರಲ್ಲಿ ವ್ಯತ್ಯಾಸ ಇರೋದ್ರಿಂದ ಬ್ರಹ್ಮನಲ್ಲಿರೋ ಸನ್ನಿಧಾನ ಜಾಸ್ತಿ, ಸಾಧಾರಣ ಮನುಷ್ಯನಲ್ಲಿರೋ ಸನ್ನಿಧಾನ ಕಡಿಮೆ. ಅವರಲ್ಲಿ ಹೆಚ್ಚು ಸನ್ನಿಧಾನ ಇರೋದಿಲ್ಲ. ದೇವತೆಗಳಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಗೋವಿನಲ್ಲಿ ಹೆಚ್ಚು ಸನ್ನಿಧಾನ, ನಾಯಿಯಲ್ಲಿ ಪರಮಾತ್ಮ ಇದ್ದಾನೆ, ಗೋವಿನಲ್ಲಿದ್ದಷ್ಟು ಸನ್ನಿಧಾನ ಇಲ್ಲ. ಇದು ಸಮದರ್ಶಿತ್ವ ಅಂತ ವಿವರಣೆ ಕೊಟ್ಟೆ. ಇನ್ನು ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಯಾರೇ ನಮಗೆ ಪ್ರಿಯವನ್ನ ಉಂಟು ಮಾಡಲಿ, ಅಪ್ರಿಯವನ್ನೇ ಉಂಟು ಮಾಡಲಿ, ಯಾವ ವಿಕಾರಕ್ಕೂ ಒಳಗಾಗಬಾರದು. ನಿರ್ವಿಕಾರವಾಗಿರಬೇಕು. ಪರಮಾತ್ಮನಲ್ಲಿ ಬುದ್ಧಿ ಸ್ಥಿರವಾಗಿರಬೇಕು, ಮೋಹಕ್ಕೊಳಗಾಗಬಾರದು. ಯಾರಾದರೂ ಪ್ರಿಯ ಉಂಟು ಮಾಡಿದರೆ ಅವರ ಮೇಲೆ ಹೆಚ್ಚು ಪ್ರೀತಿ, ಅಪ್ರಿಯ ಮಾಡಿದರೆ ಅವರ ಮೇಲೆ ದ್ವೇಷ, ಹಾಗೆ ನಮಗೆ ಬರಬಾರ್ದು. ಇವನು ಅಪ್ರಿಯ ಮಾಡಿದ, ಇವನು ನನಗೆ ಕೆಡಕು ಮಾಡಿದ ಅನ್ನೋ ಭಾವನೆ ಬರಬಾರ್ದು.
ನನ್ನ ಕರ್ಮಾನುಸಾರವಾಗಿ ಪರಮಾತ್ಮ ಅವನನ್ನ ನಿಮಿತ್ತ ಮಾಡಿಕೊಂಡು ನನ್ನ ಕರ್ಮಾನುಸಾರವಾಗಿ ಏನೋ ಕೆಡಕು ಮಾಡಿದ್ದಾನೆ. ಇನ್ನೊಬ್ರು ಯಾರು ಉಪಕಾರ ಮಾಡಿದ್ರು ಅಂದ್ರೆ ಅವರನ್ನ ನಿಮಿತ್ತ ಮಾಡಿಕೊಂಡು ಪರಮಾತ್ಮನೇ ನನಗೆ ಮಾಡಿದ್ದಾನೆ, ಈ ಭಾವನೆ ಬೇಕು. ಆದ್ದರಿಂದ ಕೆಲವರು ಪ್ರಿಯರು, ಕೆಲವರು ಅಪ್ರಿಯರು. ಭಗವಂತ ಈ ರೀತಿ ಇವರ ನಿಮಿತ್ತ ಮಾಡಿಕೊಂಡು ಮಾಡಿದ್ದಾನೆ. ನಾವು ಕೆಲವು ಸಲ ಅವರಿಗೆ ಪ್ರತೀಕಾರ ಮಾಡ್ತೇವೆ, ಮಾಡುವಾಗ ಭಗವಂತನ ಇಚ್ಛೆಯಂತೆ ಮಾಡ್ತಿದ್ದೇವೆ, ಇದು ಬರಬೇಕು. ಇವರೇ ನಮಗೆ ಶತ್ರುಗಳು, ಇವರೇ ಪ್ರಿಯರು ಅಪ್ರಿಯರು ಅನ್ನುವಂಥ ಜ್ಞಾನ ಬರ್ಕೊಡು. ಅವನಿಗೇನು ಸ್ವಾತಂತ್ರ್ಯ ಇದೆ ನಮಗೆ ಅಪ್ರಿಯ ಮಾಡಲಿಕ್ಕೆ? ನಮ್ಮ ಪಾಪ ಕರ್ಮಕ್ಕನುಸಾರವಾಗಿ ಅಂತರ್ಯಾಮಿಯಾದ ಪರಮಾತ್ಮನೇ ಅವನ ಮೂಲಕ ಮಾಡಿಸಿದ್ದಾನೆ ಅನ್ನುವ ಯಥಾರ್ಥ ಜ್ಞಾನವೇ ಇರಬೇಕು. ಇದು ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತದೆ. ವಿಷಯಾಸಕ್ತಿ ಬಿಡಬೇಕು. ಇನ್ನೊಂದು ಸಾಧನ, ವಿಷಯದ ಮೇಲೆ, ವಿಷಯ ಪದಾರ್ಥಗಳು ಅಂದ್ರೆ ಭೋಗ ಸಾಮಗ್ರಿ, ಅದರ ಮೇಲೆ ಆಸೆ ಬಿಡಬೇಕು. ಸುಖ ಇದೆ, ಅದಕ್ಕಿಂತ ಹೆಚ್ಚು ಸುಖ ಬ್ರಹ್ಮನ ಧ್ಯಾನ ಮಾಡತಕ್ಕಂಥವನಿಗಿದೆ. ಇಂಥ ವಿಷಯಾಸಕ್ತಿ ಆಗಲಿ, ಕಾಮಕ್ರೋಧಾದಿಗಳನ್ನು ಬಿಡೋದಾಗಲಿ ಮನುಷ್ಯ ಜನ್ಮದಲ್ಲೇ ಇದನ್ನು ಸಾಧನೆ ಮಾಡಬೇಕು. ಬೇರೆ ಜನ್ಮದಲ್ಲಿ ಮಾಡ್ತೀವಿ ಅಂದರೆ ಆಗುವುದಿಲ್ಲ. ಕಾಮಕ್ರೋಧೋದ್ಭವಂ ವೇಗಂ ಅಂತಾರೆ. ಈ ಕಾಮಕ್ರೋಧಗಳ ವೇಗ ಭಾರಿ ವೇಗ ಅದರದ್ದು. ಕಾಮದ ವೇಗ, ಕ್ರೋಧದ ವೇಗ, ಅದನ್ನ ತಡಿಬೇಕು. ವೇಗದಿಂದ ಪ್ರವಾಹ ಹರಿತಾ ಇದ್ರೆ ಅದಕ್ಕೆ ನಾವು ಸಿಗಾಕೊಂಡು ಬಿಟ್ರೆ ಎಲ್ಲೋ ಎಳ್ಕೊಂಡು ಹೋಗ್ತೀವಿ, ಅನರ್ಥ ಆಗ್ತದೆ. ಅದರಂತೆ ಕಾಮಕ್ರೋಧದ ವೇಗವನ್ನ ತಡ್ಕೋಬೇಕು. ಆ ವೇಗವನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನನಾದರೂ ಮಾಡಬೇಕು. ಮಳೆಗಾಲದ ಪ್ರವಾಹದ ವೇಗಕ್ಕೆ ಸಿಕ್ಕಿಬಿಟ್ರೆ ಹೇಗಾಗ್ತದೆ? ಆ ರೀತಿ ವೇಗಕ್ಕೆ ಎಂದು ಸಿಗಾಕೋಬಾರದು. ಆ ವೇಗವನ್ನು ಜಯಿಸಬೇಕು. ಆ ವೇಗದ ಜಯ ಆಗಬೇಕಾದ್ರೆ ಅಂದ್ರೆ ಕಾಮಕ್ರೋಧದ ವೇಗದ ತ್ಯಾಗ, ಆ ವೇಗದ ಜಯ ಅಭ್ಯಾಸದಿಂದ ಮನುಷ್ಯ ಜನ್ಮದಲ್ಲಿ ಮಾಡಬೇಕು. ಪ್ರಾಣಿ ಜನ್ಮದಲ್ಲಿ ಆಗೋದಿಲ್ಲ. ಒಂದು ಪ್ರಾಣಿಗೆ ಕ್ರೋಧ ಬಂತು ಅಂತಂದ್ರೆ ಯಾರನ್ನ ಏನು ಅಂತ ನೋಡ್ದೇನೆ ಹೋಗಿ ಹಾಯ್ತದೆ. ಕಾಮದ ವೇಗ ತಡ್ಕೊಳ್ಳಿಕ್ಕಾಗೋದಿಲ್ಲ, ಕ್ರೋಧದ ವೇಗ ತಡ್ಕೊಳ್ಳಿಕ್ಕಾಗೋದಿಲ್ಲ. ಮಲಮೂತ್ರ ಬಂಧನ ಮಾಡಿಕೊಂಡು ಸಭ್ಯ ರೀತಿಯಲ್ಲಿ ವರ್ತನೆ ಮಾಡುವಂತೆ ಕಾಮಕ್ರೋಧದ ವೇಗವನ್ನು ತಡ್ಕೋಬೇಕು. ಅದು ಮನುಷ್ಯ ಜನ್ಮದಲ್ಲೇ ಸಾಧ್ಯ. ಅದರಲ್ಲಿ ನಾವು ಮಾಡ್ಕೊಳ್ಳದೆ ಹೋದ್ರೆ ಮತ್ತೆ ಪಶು ಜನ್ಮ ಬರ್ತದೆ. ಅಲ್ಲಂತೂ ಕಾಮಕ್ರೋಧ ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ದನ ಕರುಗಳು ನೋಡ್ತೀವಿ, ಎಲ್ಲಿ ಅಂದ್ರೆ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡು ಹೋಗ್ತಾ ಇರ್ತಾವೆ, ವಿವೇಕ ಇರೋದಿಲ್ಲ. ಆದ್ರೆ ಇಲ್ಲಿ ಒಂದು ಸಮಸ್ಯೆ, ಕಾಮಕ್ರೋಧ ವೇಗ ತಡಿಬೇಕಾದ್ರೆ, ಆ ಕಾಮಕ್ರೋಧ ಜಯಿಸ್ಬೇಕಾದ್ರೆ ಸತ್ಯಲೋಕ ಮೊದಲಾದ ಲೋಕಕ್ಕೆ ಹೋದ್ರೆ ಮಾತ್ರ ಸಾಧ್ಯ. ಮನುಷ್ಯ ಲೋಕದಲ್ಲಿ ಸಾಧ್ಯ ಇಲ್ಲ, ಭೂಲೋಕದಲ್ಲಿ. ಸತ್ಯಲೋಕ ಮೊದಲಾದ ಲೋಕಕ್ಕೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಕಾಮಕ್ರೋಧ ಜಯಿಸಿರ್ಬೇಕು. ಕಾಮಕ್ರೋಧ ಜಯಿಸದೇ ಇದ್ರೆ ಆ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಲೋಕಕ್ಕೆ ಹೋಗದೇ ಇದ್ರೆ ಕಾಮಕ್ರೋಧ ಜಯ ಸಾಧ್ಯ ಇಲ್ಲ. ಅನ್ಯೋನ್ಯಾಶ್ರಯ ಅಂತಾರೆ ಇದಕ್ಕೆ. ಮದುವೆ ಆಗದೆ ಹುಚ್ಚು ಬಿಡ್ಲಿಲ್ಲ, ಹುಚ್ಚು ಬಿಡದೆ ಮದುವೆ ಆಗಲಿಲ್ಲ ಅಂತ. ಆ ಲೋಕಕ್ಕೆ ಹೋಗದೆ ಕಾಮಕ್ರೋಧ ಬಿಡ್ಲಿಕ್ಕಾಗಲ್ಲ, ಕಾಮಕ್ರೋಧ ಬಿಡದೆ ಇದ್ರೆ ಆ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಮನುಷ್ಯ ಜನ್ಮ ಬಂದಾಗ ವಿವೇಕ ಇರುವಾಗ ಬಿಡುವ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದಾಗ ಅವನು ಮನುಷ್ಯ ಅಂತ ಅನಿಸ್ಕೊಳ್ತಾನೆ, ಇಲ್ಲದೆ ಇದ್ರೆ ಪಶು ಆಗ್ತಾನೆ. ಆದ್ದರಿಂದ ಜ್ಞಾನಿಗಳಾದವರು ಈ ಭೋಗ ಸಾಮಗ್ರಿಯಿಂದ ಬರುವ ಈ ಸುಖ ಭೋಗ ಇದೆಯಲ್ಲ, ಅದು ದುಃಖಕ್ಕೆ ಸಾಧನ ಅಂತ ತಿಳ್ಕೋಬೇಕು. ಏನೋ ಒಂದು ಸುಖ ಭೋಗ ಸಾಧನ ಮಾಡ್ತೇವೆ ನಾವು, ಸುಖ ಭೋಗ, ಆದ್ರದ್ದು ಪರಿಣಾಮದಲ್ಲಿ ದುಃಖಕ್ಕೆ ಕಾರಣ. ಇದನ್ನ ಹೀಗೆ ಈ ಆಸಕ್ತಿಯನ್ನು ಬಿಟ್ಟು, ಕಾಮಕ್ರೋಧಾದಿಗಳನ್ನು ಬಿಟ್ಟು ದೇಹದೊಳಗೆ ಪರಮಾತ್ಮನನ್ನ ಸದಾ ದರ್ಶನ ಮಾಡ್ತಾ ಆನಂದ ಅನುಭವಿಸ್ಬೇಕು. ಅಂಥವನು ಮೋಕ್ಷಕ್ಕೆ ಹೋಗ್ತಾನೆ. ಈ ಕಾಮಕ್ರೋಧಗಳನ್ನು ಬಿಟ್ಟರೆ ಅವರಿಗೆ ಪರಮಾತ್ಮನೇ ಸದಾ ಕಾಲ ರಕ್ಷಕನಾಗಿರ್ತಾನೆ. ಆದ್ದರಿಂದ ಸಾಧ್ಯವಾದಷ್ಟು ಇಂದ್ರಿಯ ನಿಗ್ರಹ ಮಾಡಿಕೊಂಡು ಕಾಮಕ್ರೋಧಗಳನ್ನು ಬಿಟ್ಟು ಯೋಗಾಭ್ಯಾಸ ಮಾಡಬೇಕು. ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆ, ಭೋಗ ಸಾಮಗ್ರಿ ಕಡೆ ಹೋಗದಿದ್ದ ಹಾಗೆ ಯೋಗ ಅನುಷ್ಠಾನ ಮಾಡಬೇಕು. ಏನದು ಅಂದರೆ ಹುಬ್ಬಿನ ನಡುಭಾಗವನ್ನೇ ಕಣ್ಣಿನಿಂದ ನೋಡ್ತಾ ಇರಬೇಕು. ಆ ಕಡೆ ಈ ಕಡೆ ನೋಡಬಾರ್ದು. ಹುಬ್ಬಿನ ನಡುಭಾಗವನ್ನೇ ನೋಡ್ತಾ ದೃಷ್ಟಿ ಆ ಕಡೆ ಈ ಕಡೆ ಹೋಗದಂತೆ ಮಾಡಿಕೊಂಡು ಪ್ರಾಣಾಯಾಮದಿಂದ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಬೇಕು.
ಭಗವಂತನೇ ಸಮಸ್ತ ಲೋಕ ಸ್ವಾಮಿ, ಅವನೇ ಎಲ್ಲ ಪ್ರಾಣಿಗಳಿಗೆ ಉಪಕಾರಿ. ಈ ರೀತಿ ಚಿಂತನೆ ಮಾಡಬೇಕು. ಆವಾಗ ಉತ್ತಮವಾದ ಶಾಂತಿ ಮೋಕ್ಷ ದೊರೀತದೆ ಅನ್ನೋದೇ 5ನೇ ಅಧ್ಯಾಯದ ಸಾರ. ಮತ್ತೆ ಕೃಷ್ಣ ಹೇಳ್ತಾನೆ, ಅರ್ಜುನ, ನಿನಗೆ ಧ್ಯಾನ ಯೋಗದ ಬಗ್ಗೆ ಸ್ವಲ್ಪ ಹೇಳಿದೆ. ದೃಷ್ಟಿಯನ್ನು ಭ್ರೂಮಧ್ಯದಲ್ಲಿ ಹಾಕಬೇಕು, ಪರಮಾತ್ಮನನ್ನ ಚಿಂತನೆ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು ಅಂತ ಇಷ್ಟೇ ಹೇಳಿದ್ದೇನೆ. ವಿಸ್ತಾರವಾಗಿ ಹೇಳ್ತಾನೆ ಈಗ ಅಂತ ವಿಸ್ತಾರವಾಗಿ ಧ್ಯಾನ ಯೋಗ ಹೇಳ್ತಾನೆ. ಧ್ಯಾನ ಯೋಗಕ್ಕೆ ಅಧಿಕಾರಿ ಯಾರು ಅಂತಂದ್ರೆ ಅರ್ಹ. ಧ್ಯಾನ ಯೋಗದ ಅರ್ಹತೆ ಯಾವಾಗ ಬರ್ತದೆ? ಕರ್ಮ ಫಲದ ಆಸೆಯನ್ನು ತ್ಯಾಗ ಮಾಡಿ ಕರ್ಮ ಮಾಡಬೇಕು. ಕಾಮಕ್ರೋಧ ತ್ಯಾಗಿ ಅಂತ ಸನ್ಯಾಸಿ ಆಗಬೇಕು. ಅವನು ಧ್ಯಾನ ಯೋಗಕ್ಕೆ ಅಧಿಕಾರಿ ಆಗ್ತಾನೆ. ಅದು ಬಿಟ್ಟು ನನಿರಗ್ನಿ ನಚಾಕ್ರಿಯ, ಅಗ್ನಿಯನ್ನ ಪರಿತ್ಯಾಗ ಮಾಡಿದವನು, ಕರ್ಮವನ್ನ ಪರಿತ್ಯಾಗ ಮಾಡಿದವನು ಸನ್ಯಾಸಿ, ಅವನು ಧ್ಯಾನ ಯೋಗಕ್ಕೆ ಅಧಿಕಾರಿ ಅಂತ ತಪ್ಪು ತಿಳ್ಕೋಬಾರ್ದು.